ಗಾಳಿ ಉಂಟು, ಬಿಸಿ ಗಾಳಿ ಜಾಸ್ತಿ ಹತ್ಕೊಂಡು ಅಂದು അതിൻ്റെ ಅದು ಬೇಗ ಮಲಗ್ತದೆ ಅಂದು. ಆ ಒಂದು ಘಟನೆ ಕೂಡ ಆಗ್ತಾ ಇದೆ. ಸ್ಥಳೀಯರು ಸಾಕಷ್ಟು ಬಾರಿ ಅವರನ್ನು ಪ್ರಶ್ನಿಸಿದ್ರು, ಆದರೆ ಅವರಿಗೆ ಬೆದರಿಸಿ ಅವರು ಮರಳುಗಾರಿಕೆಯನ್ನು ರಾತ್ರಿ ವೇಳೆ ಅವ್ಯಾಹತವಾಗಿ ನಡೆಸ್ತಾ ಇದ್ರು. ಈ ಬಗ್ಗೆ ಮಲ್ಲ ಮಲ್ಲಗಳು ಬರಲ್ಲೇರಾ ಮರ ಮಲ್ಲಗಳು ಅಜ್ಜಾರು ಪೋಡಿ ಹೆಂಗೆ ಪೋಡಿ ಬದುಕೊಡಲ್ಲ ಎಂಗ್ಳು ಇರುವೇರು ಪರಬೇರು ಒಲ್ಲ ಬರ್ತಾರೆ ರಾತ್ರಿ ನೀರು ಕೇಂದ್ರ ಅಂದ್ರೆ ಎಂಗ್ಲ ಇಲ್ಲಾಡು ಬಾಜಲ್ ಕೊಡ್ತೀನಿ ಬತ್ ಬಾಕಿ ಧೈರ್ಯ ಉಂಟು ಧೈರ್ಯ ಉಂಟು ಯಾಮನ್ ಬೇರೆ ಮಾತ ಒಳ್ಳೆ ರೇಟ್ ಬೇರೆ ಕಾಸು ಕೊಡ್ತೇನೆ ಎಂಗಳ ಮಾತಾಡ ಅರುಣನ ಸಾಧನೆ ಅರುಣನೇ ಮಲ್ತೀನಿ ಪಡದೇ ಇರುತ್ತೆ ಒಂದು ಮಲ್ದಿನ ನಿಖಲೆ ಗೊತ್ತು ಜಪನೋ ನಿಖಲು ಸಂಪರ್ಕ ರಸ್ತೆ ನಡ್ಕೊಳ್ಳೋ ಒಂದು ಬಾರಿ ಮುಟ್ಟ ಕಟೀಲು ಇರುವ ನಿಮಿಷ ಸಾಕು ಈಗ ಒಂದು ಸುತ್ತ ಹೊರಡುತ್ತೆ ಇದಕ್ಕೆ ಬರ್ತಾರೆ ಒಂದು ಸುತ್ತ ಹೆಂಗನ ಯೋಜನೆ ಉಂಟು ಒಂದು ಭೂಮಿಯಲ್ಲಿ ಹಾಕೊಂಡು ಒಂಜದ ಕೊಡು ಮಾರ್ಗ ಹಾಕೋಣ ಯೋಜನೆ ಉಂಟು ಅಲ್ಲಿ ಮುಟ್ಟ ಮಾರ್ಗ ಕಂಡೆ ಉಂಡತಿ ಕಂಡೆ ಜಾಯಿಂಟ್ ಆಗ ಇದೇ ವಾಸ ಒಂದು ಬಾವಂಜೆ ಮೆಲ್ಲ ಬೈಯದ ಬಂದ ಒಂದು ಅರ್ಧ ಮೀಟರ್ ಶೀಘ್ರ ತನಿಖೆ ಮಾಡಿ ಇಲ್ಲಿ ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ನಾವು ಈಗಾಗಲೇ ಅವರಿಗೆ ಇಲಾಖೆ ಈ ಕಟ್ಟಡಕ್ಕೆ ಈ ಅಣೆಕಟ್ಟೆಗೆ ಈ ಸ್ಥಿತಿಗೆ ಬರಲಿಕ್ಕೆ ಕಾರಣವಾಯಿತು. ಆದ್ದರಿಂದ ಇನ್ನು ಮುಂದಿನ ಮತ್ತು ಸುರತ್ಕಲ್ ಮನೆಗಾರರಿಗೆ ಜಿಲ್ಲಾ ಅಧ್ಯಕ್ಷರುಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲರಿಗೂ ಕೂಡ ನಾವು ಮನವರಿಕೆಯನ್ನು ಮಾಡಿದ್ದೆವು. ಅದನ್ನು ಅನುಸರಿಸಿಕೊಂಡು ಇವರು ಹೇಳಲು ತನಿಖೆಯನ್ನು ಮಾಡಿ ಪ್ರಯೋಜನಕಾರಿ ಅಂತ ವ್ಯವಸ್ಥೆ ಆಗಿದೆ. ಇಲ್ಲಿ ಆಣೆಕಟ್ಟಕ್ಕೆ ಈ ವ್ಯವಸ್ಥೆ ಬರಲಿಕ್ಕೆ ಕಾರಣವಾಯಿತು. ಇದನ್ನು ವಿರೋಧಿಸಿಕೊಂಡು ಪಟ್ಟಣ ಆಣೆಕಟ್ಟ ಇದು ಪವಿತ್ರವಾದಂಥ ಆಣೆಕಟ್ಟ. ಈ ಕಟೀಲು ಪ್ರದೇಶ ಮತ್ತು ಸೂರ್ಯ ಶಿವನೂರು ಪ್ರದೇಶ ಬರುವಂಥ ಜನಗಳಿಗೆ ಹಾದು ಹೋಗುವಂಥ ಒಂದು ಸಂಪರ್ಕ ರಸ್ತೆಯಾಗಿ ಅನಾದಿ ಕಾಲದಿಂದಲೂ ಮೂಡಿ ಬಂದಂಥ ಆಣೆಕಟ್ಟು ನಿಲ್ಬಹುದಿತ್ತು. ಗಟ್ಟಿಮುಟ್ಟ ಈ ಆಣೆಕಟ್ಟನ್ನು ಈ ದುಸ್ಥಿತಿಗೆ ತರಲಿಕ್ಕೆ ಮರಳುಗಾರಿಕೆ ಕಾರಣ ಆಗಿದೆ. ಮರಳುಗಾರಿಕೆ ಯಾವ ಜನಪ್ರತಿನಿಧಿಗಳು ಕೂಡ ಇಲ್ಲಿ ಸಹಕಾರವನ್ನು ಮಾಡಲಿಲ್ಲ, ತನಿಖೆಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ನಮ್ಮ ನೆಲೆಯಲ್ಲಿ ನಾವು ಈಗಾಗಲೇ ಪ್ರಯತ್ನ ಪಟ್ಟು ಗ್ರೂಪ್ನಲ್ಲಿ ಪ್ರಸ್ತುತಪಡಿಸಿದ್ದೇವೆ. ನಾವು ಪ್ರಸ್ತುತಪಡಿಸಿದ ಈ ಗ್ರೂಪ್ ನಾನು ನಿಂತಹ ಈ ಪ್ರದೇಶ ಮಿತ್ತ ಬಯಲು ಅಂದರೆ ತುಂಬ ಗಟ್ಟಿಮುಟ್ಟಾದಂಥ ಈ ಕಟ್ಟಡ ಇತ್ತು, ಏನೂ ಆಗಿರಲಿಲ್ಲ. ಭಾಳ ಒಳ್ಳೆಯ ಕಡಿಮೆ ಅಂದರೂ ಈ ದುಸ್ಥಿತಿ ಬಂದಿದೆ. ಈ ಕಟ್ಟಡ ಮಾಡಿದ್ದೇವೆ. ಈ ಹೋರಾಟದ ಫಲ ನಮಗೆ ಸಿಕ್ಕಿಲ್ಲ. ಜನಪ್ರತಿನಿಧಿಗಳಾಗಲಿ ಅಥವಾ ಇನ್ನಿತರ ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಗಳಾಗಲಿ ಯಾರೂ ಕೂಡ ಈ ಸಪೋರ್ಟ್ ಮಾಡಿದಾಗೆ ಕಾಣುವುದಿಲ್ಲ. ಎಲ್ಲರೂ ಕೂಡ ಎರಡೂ ಕಡೆ ರೇಂಜ್ಗಳು ಬಂದು ಸ್ಥಳವರಿಕೆ ಮಾಡಿ ಏನೋ ಒಂದು ಮಾಡಿದ ಹಾಗೆ ಮಾಡಿ ಏನೋ ಮಾಡಿಬಿಟ್ಟಿದ್ದಾರೆ. ಅವರು ಸರಿಯಾಗಿ ಕೆಲಸ ಮಾಡ್ತಿದ್ರು. ಜಿಲ್ಲಾಧಿಕಾರಿಗಳಾಗಲಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಇದು ಎರಡು ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಒಂದು ಕಟೀಲು ಪಂಚಾಯತ್ ವ್ಯಾಪ್ತಿ, ಮತ್ತೊಂದು ಸೂರ್ಯ ಪಂಚಾಯತ್ ವ್ಯಾಪ್ತಿ. ಈಗ ನಾವು ಅಶ್ವಿನಿ ನಮ್ಮ ಹೋಗ್ತಾರೆ ಉಲ್ಪ ಮಾಡ್ತಾರೆ ಮುಳ್ಪಲ್ಲಿ ಮಾಡ್ತಾರೆ ಇಂಚ ಮನೆ ನೀರಿಗೆ ಆ್ಯಂಗಲ್ ಕರೆಕ್ಟ್ ಇರ್ತಾರೆ. ಇಲ್ಲಿ ಗುಂಡಿ ಉಂಟು,
4 ಜನ ಮುಳುಗುವಷ್ಟು ಇದುಂಟು ಹೋಗಿತ್ತು. ಇಲ್ಲದ್ರೆ ಗಟ್ಟಿ ಮುಟ್ಟಿತ್ತು ಬೀಳಲಿಕ್ಕಿಲ್ಲ. 3:30 ಗಂಟೆ ರಾತ್ರಿಗೆ ಬರ್ತಾ ಇದ್ರು. ಅಲ್ಲಿ ದೇವಸ್ಥಾನದ ಹತ್ರ ತೆಗಿಯೋದು. ಅಲ್ಲಿಂದ ಬಂದು ಇಲ್ಲಿ ಹೊಯ್ಗೆ ತೆಗಿತಾ ಇದ್ರು. ಹೌದು, ಹೋದ ವರ್ಷ ತೆಗೆದಿದ್ದಾರೆ. ನಾವು ಹೇಳ್ತಾ ಇದ್ದೇವೆ ನಿಮ್ಮ ಅಪ್ಪಂದಂತ ಕೇಳ್ತಾ ಇದ್ರು. ಯಾಕೆ ನಾವು ತೆಗೆಯುವುದಲ್ಲ, ಗೌರ್ಮೆಂಟ್ ವಾರ ಹೊಯ್ಗೆ ಶಬ್ದ ಆಯಿತು. ಆಗ ಎಂಥದಂತ ಎಣಿಸಿ ನಾವು ಬಿಟ್ಟೆವು, ನಾಯಿ ಏನಂತ. 3:30 ಗಂಟೆ ರಾತ್ರಿಗೆ ಬಿದ್ದಿರಬಹುದು ಅಂತ. ಅರುಣೆ ಮಿತ್ತ ಬೈಲ ಅರುಣೆ ಆಯೆ ಬಾರಿ ಪ್ರಯತ್ನ ಬರೋದು ಲೇಕ್ಲೆ ರೋಡ್ ಅವಡು ನೆಟ ಬೇತದಾಲ ಸಾಧ್ಯ ಯಾತು ಗುಂಡಿ ಎಕಡೆ ಬೈದ್ದೇರು ಎಕಡೆ ಬತ್ತದಾಕಲು ಮುರುಕುದು ತೀಯೇರು ಅವು ಉದ್ದೇರು ಅಡ ಕಡೆ ಬದ್ದೇನು ವರ್ಷ ದೇವರಡನಿಗೆ ನೋಡ್ರಿ 3:30 ಗಂಟೆ ರಾತ್ರಿ ಊರ್ದುಂಡು ಶಬ್ದ ಅಂಡೆ ಎಂಕ್ಲಿಗೆ ಶಬ್ದನಾಗೆ ಎಂಕ್ಲಿ ಎಣ್ಣೆ ತಾರಿ ಬರಂದು ಬೂರ್ನು ಎಣ್ಣೆ ಅರೆಮಡಲ್ಲಿ ಬೂರ್ನಿ ಎಣ್ಣೆ ಎಂಕ್ಲು ತೂನಗ ಇದು ಕಟೀಲಿಗೆ ಸೀದಾ ಬೈಕ್ ದಾಲಚ್ಚಿ ನಡತೊಂದು ಮಾತ್ರ ಒಂದು ಸಾಲ ಜೋಕುಲು ಅದೇ ಎಲ್ಲ ಕೂಡ ಮಕ್ಕಳು ಬರ್ತೀರ ಅಂದದ್ದು ಉಮಾನಸ್ಕೋಟಿನೇ ಬತ್ತು ಸ್ಪಾಟೆಡ್ ಬಂತೀರಿಗೆ ಒಂದು ಅಪಕ್ರಮ ಮರಳುಗಾರಿಕೆ ಇದೆ ಸೂರಿಂಜಿ ಕುಚ್ಚಾಡಿ ಬೊಕ ಶಿಬುರೂರು ಆನೆ ಕಿಂದಿ ಆನೆ ಕಟ್ಟಿದೆ ಆಯ್ತು ಹಿಂಗೆ ನಡ್ತಾ ಇರ್ಬೇಕು ಶಿಬುರೂರಿಂದ ಕಟ್ಟಿದೆ ಬಲ್ಪ್ ಬೇಗ ಮಲ್ಪಬೇಕು